ಹಾಯ್ ಫ್ರೆಂಡ್ಸ್, ಹಿಮಾರಗು ಲೈಫ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಒಂದೊಂದಾಗಿ ಮಾಡ್ತೀನಿ. ಟ್ರಿಪ್ ಹೋಗಿದ್ದಲ್ಲ, ದಯವಿಟ್ಟು ಎಲ್ಲರೂ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ಲು ವಿಶೇಷ ಅಂತ ಹೇಳಿದ್ರೆ, ನನ್ನ ಮಗನ ರಿಸಲ್ಟ್ ಬಂತು ನಿನ್ನೆ. ಅವನು ಎಕ್ಸಾಮ್ ಸ್ಟಾರ್ಟ್ ಆಗೋದು ಒಂದು ವಾರ ಅಂತಲೇ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದ. ಹಂಗಾಗಿ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋರ್ಗೂ ತಿನ್ನಲ್ಲ ಅಂತ ಹೇಳಿದ್ದೆ. ರಿಸಲ್ಟ್ ನಿನ್ನೆ ಬಂದಿದೆ, 72% ಬಂದಿದೆ. ಹಂಗಾಗಿ ಇವತ್ತಿನ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ. ಮನೇಲೇ ಮಾಡೋಣ ಅಂತ ನಾಳೆ ಬೆಟ್ಟಕ್ಕೆ ಹೋಗ್ಬೇಕು, ಮಾದೇಶ್ವರ ಬೆಟ್ಟಕ್ಕೆ. ಹಂಗಾಗಿ ಮನೇಲಿ ಮಾಡೋದು ಬೇಡ ಅಂತ ಯಜಮಾನ ನಾನು ಅವ್ನಿಗೆ ಹೋಟ್ಲಲ್ಲೇ ಪಾರ್ಟಿ ಕೊಡಿಸ್ತೀನಿ. ನಿಮ್ಗೆ ಖುಷಿ ಆಯಿತಾ? ಹೋಗಿ ಹಾಗಾಗಿ ನಿಮ್ಗೆ ಖುಷಿ ಆಯಿತಾ? ಹಾಂ, ಖುಷಿ ಆಯಿತು. 72% ನನಗೆ ಖುಷಿ ಆಯಿತು ಅಪ್ಪ. ಖುಷಿ ಆಯಿತು. ಗಾಯ್ಸ್, ಆದರೆ ನಾವು ನಮ್ಮ ಕಾಲದಲ್ಲಿ ನಾವು SLC ಮುಕ್ಕರ್ದು ಆಗಲಿಲ್ಲ. ನನ್ನ ಮಗ ಪಾಸ್ ಮಾಡ್ದೆ, ಅದೊಂದು ಖುಷಿ ಇದೆ ನನಗೆ. ಓಕೆ, ಅದಕ್ಕೇ ಪಾರ್ಟಿ ಕೊಡಿಸ್ತೀನಿ ಅಂದರು. ನಾನು ತಿನ್ನಕ್ಕೆ ಹೋಗಲ್ಲ, ನಾಳೆ ಬೆಟ್ಟಕ್ಕೆ ಹೋಗ್ಬೇಕಲ್ವ. ಅವ್ರ ಅಪ್ಪ ಮಗ ತಿನ್ನಲಿ ಅಂತ ನಾನು ಬರಲ್ಲ ಅಂದರೆ ಜೊತೆಗೆ ಹೇಳ್ಕೊಂಡು ಹೋಗ್ತಾರೆ ಎಲ್ಲೋದ್ರೂ ಬಾ 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 ಅಂತ. ಹಾಗಾಗಿ ನಾನು ಜೊತೆಗೆ ಹೋಗ್ತಾ ಇದ್ದೀನಿ. ಹೋಗಿಗಳು ಹಿಂದೆ ಇರಲೇಬೇಕಲ್ವ ಗಾಯ್ಸ್, ಹೇಳಿ. ಹಾಗಾಗಿ ಹೋಗೋಣ ಅಂತ ನಾವು ಮಾಮೂಲಿ ರೆಗ್ಯುಲರ್ ಬರುವಂಥ ಬಿರಿಯಾನಿ ಬಡಿಸ್ಲಿ ಬರ್ತಾಯಿದ್ವಿ. ಮನೆಗೆ ಏನೇ ತಿಂತಾರೆ ನೋಡೋಣ, ಏನಾದ್ರು ತಿಂಡಿ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋಣ. ಅವ್ರು ಬರೀ ಜ್ಯೂಸ್ ಕುಡಿಯೋದಷ್ಟೇ. ಬಂದಿದ್ದೀವಿ. ಚಿನ್ನಿ ಏನೇ ತಿನ್ನಬೇಕು ಅಂದ್ಕೊಂಡಿದ್ಯಾ? ಏನಾದ್ರು ಇದೆಯಾ? ಲೈಟಾಗಿ ತಿನ್ನಿ ಇವತ್ತು, ಯಾಕೆಂದರೆ ಫಸ್ಟೇ ಅಲ್ವಾ. ತುಂಬ ದಿನ, ಒಂದು 2 ಮಂತ್ಸೇ ಆಯಿತು ಅನಿಸುತ್ತೆ ನಾನು ತಿನ್ನೋದ್ಬಿಟ್ಟು. ಒಂದೇ ಸಲ ತಿಂದರೆ ಸರಿ ಹೋಗಲ್ಲ, ತಿನ್ನಿ ಅಂತೆ. ಓಕೆನಾ? ಸರ್ವಿಸ್ ಅಲ್ವ ಹೋಗೋಣ, ಇಲ್ಲೇ ತಿನ್ಬೋದಿತ್ತಲ್ಲ. ಕಾಲು ನೋವಿದೆ ಅಂತಲೇ ನನಗೆ ಮತ್ತೆ ತಿನ್ಬೋದಿತ್ತು, ಬಟ್ ಆದರೆ ಅವ್ರಿಗೆಲ್ಲ ಕಾಲು ನೋವು ಅಂತೇಳಿ ಸರ್ವಿಸ್ ಕಾಲ್ಗೆ ಹೋಗೋಣ ಅಂತ ಸರ್ವಿಸ್ ಕಾಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ನೋಡ್ತಾ ಇದ್ದಾನೆ ಏನು ತೊಗೊಳ್ಳಿ, ಏನು ಮಾಡಲಿ ಅಂತ. ನೀನು ರೆಗ್ಯುಲರ್ ಅದೇ ತಾನೇ ತಂದೂರಿ ಫೇವ್ರೇಟು? ಏನು ತಂದೂರಿ 200, 220. ನಾನೇನೇನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಕೇಳು. ಜೋರಾಗಿ ಮಾತಾಡಿಸುತ್ತೆ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ? 2 ಬಿರಿಯಾನಿ, ಚಿಕನ್ ಬಿರಿಯಾನಿ, 2 ಬಿರಿಯಾನಿ, ಒಂದು ಆಮೇಲೆ 2 ಬಿರಿಯಾನಿ, ಆಮೇಲೆ ಹಾಫ್ ತಂದೂರಿ, ಸದ್ಯಕ್ಕೆ ಒಂದು ವಾಟ್ರ್ ಬಾಟ್ಲು. ಅವಳು ತಿನ್ನಲ್ಲ, ಒಂದು ಜ್ಯೂಸು. ಅವಳಿಗೊಂದು ಜ್ಯೂಸ್ ಹೇಳಿದ್ದೀನಿ, ಹಾಫ್ ಲೀಟ್ರ್ ಕೋಕ್ ಹೇಳಿ. ಇದು ತಂದು ನೋಡೋಣ. ಮತ್ತು ಸ್ವಲ್ಪ ಖುಷಿ ಜಾಸ್ತಿನೇ ಇದೆ. ಮಗ ಟೆಂಪಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಒಂದಿದೆ, ಇನ್ನೂ ಚೆನ್ನಾಗಿ ಯಾಕೋ ನಗಿಸ್ತಾರೆ. ಬರಲಿಲ್ಲ ಆದರೆ ತುಂಬ ಅವನು ಅದಕ್ಕೆ ಎಫರ್ಟ್ ಆಗಿದ್ದಾನೆ, ಇಷ್ಟಪಟ್ಟಿದ್ದಾನೆ. ನನಗೆ ತುಂಬ ಖುಷಿ ಇದೆ, ಅದೇ ಖುಷಿ ಪಡ್ತಾಯಿದ್ವಿ. ಆದರೆ ಮಕ್ಕಳ ಮೇಲೆ ಜಾಸ್ತಿ ಒತ್ತಡ ಹಾಕ್ಬಾರ್ದಲ್ವ. ಈಗಿನ ಮಕ್ಕಳಿಗಂತೂ ಇದು ಒತ್ತಡ ಹಾಕ್ಬಾರ್ದು. ಅಷ್ಟು ತೆಗ್ದಿರಲ್ಲ, ಅದಕ್ಕೆ ಖುಷಿ ಪಡೋಣ, ಏನು ತೊಂದರೆ ಇಲ್ಲ. ಅವು ಕಷ್ಟಪಟ್ಟು ಓದಿ ಹಗಲು ರಾತ್ರಿ ಬರೆದವ್ರೆ. ನನಗದು ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಅದಕ್ಕೆ ಅವರಪ್ಪ ಖುಷಿಯಿಂದ ಮಗನಿಗೆ ಪಾರ್ಟಿ ಕೊಡಿಸ್ಬೇಕು. ತಿರ್ಸು ಎಲ್ಲ ಅಂದರೆ ಮಕ್ಕಳ ಖುಷಿಗೆ ಕೇಕ್ ಕಟ್ ಮಾಡೋದು, ಎಲ್ಲ ಮಕ್ಕಳ ಖುಷಿಗೆ ಕೇಕ್ ಕಟ್ ಮಾಡೋದು ಮನೇಲಿ, ಅದೆಲ್ಲ ಬರ್ತಡೇನೂ ಮಾಡೇ ಮಾಡ್ತಾರೆ. ಆದ್ದರಿಂದ ನಾವು 1-2 ದಿನ ಲೇಟ್ ಮಾಡಿದೆ ಅಷ್ಟೇ. ಇವನಿಗೆ ನಾನ್ ವೆಜ್ ಪ್ರಿಯ ಅಂದ್ಬಿಟ್ಟು ನಾನು ನಾನ್ ವೆಜ್ ಕೊಡ್ತೀನಿ ಅಷ್ಟೇ. ಏನೆಲ್ಲ ತಂದು ಹಾಕ್ಬಿಟ್ಟವ್ರೆ. ರೋಹಿತ್ ತುಂಬ ಹರಡ್ತಾ ಇದೆ. 1.5 ತಿಂಗಳು 2 ತಿಂಗಳು ಆಯ್ತಲ್ಲ ರೋಹಿತ್. ಏನು ಅನ್ನಿಸ್ತಾ ಇದೆ ತಿನ್ನಕ್ಕೆ? ಏನು ಜೋರಾಗಿ ತಿನ್ನಬೇಕು ಬರ್ಗೆಟ್ಬಿಟ್ಟಿದ್ದೆ. ಏನಂತ ಬರಿಗೆಟ್ಬಿಟ್ಟಿದ್ದು ತಿಂದಿರಲಿಲ್ಲ ನನ್ನ ಮಗ. ಎಕ್ಸಾಮಲ್ಲಿ ನಾನು ನಾನ್ ವೆಜ್ಜಲ್ಲಿ ಮಂದ ಅಂತಾರಲ್ವ, ಹಾಗಾಗಿ ನಾನು ತಿನ್ನಬಾರ್ದು. ಓದಿರೋದೆಲ್ಲ ನೆನಪರಲ್ಲ ಅಂತೇಳಿ, ಸಣ್ಣ ಮಕ್ಕಳು ಓದಿರೋದೆಲ್ಲ ನೆನಪರಲ್ಲ ಅಂತೇಳಿ ಒಂಥರ ಒಂದಿರಲಿ ಮೀನು ಅಂತ ಹೇಳಿ ಅವನು 1.5 ತಿಂಗಳು 2 ತಿಂಗಳ ತನಕ ಬಿಟ್ಟಿದ್ದಾನೆ. ನನಗೆ ತುಂಬ ಖುಷಿ ಆಯಿತು. ರಿಸಲ್ಟ್ ಬಂದ ಮೇಲೆ ತಿಂತೀನಿ ಅಂತ ಅಂದ. ಹಾಗೆ ರಿಸಲ್ಟ್ ಬಂದು ನಾಳೆಗೆ ದಿನ ಸ್ಟಾರ್ಟ್ ಮಾಡಿದ್ದಾನೆ. ನನಗೆ ತುಂಬ ಗ್ರೇಟ್ ಫೀಲ್ ಇದೆ. ಚೆನ್ನಾಗಿದೆ, ರಿಯಲಿ ಗ್ರೇಟ್ ಅನಿಸುತ್ತೆ. ಬಂದು ಕಣೋರು ಆಯಿತಾ, ಎಂಜಾಯ್ ಮಾಡು, ನಿಧಾನ ತಿನ್ನು. ಆಮೇಲೆ 2 ತಿಂಗಳು ತಿಂದಿಲ್ಲ ಅಂದ್ಬಿಟ್ಟು ಇದು ಮಾಡಬೇಡ ಆಯಿತಾ.
ನಿಧಾನಕ್ಕೆ ತಿನ್ನೋ ರೋಹಿತಾ ರೋಹಿತಾ ನಿಧಾನಕ್ಕೆ ತಿನ್ನು. ಸೂಪರ್ ಆಗಿದೆ ಅಮ್ಮ. ಗೊತ್ತು ಸೂಪರ್ ಆಗಿರುತ್ತೆ ಅಂತ. ನೀನಂತೂ ಮಿಸ್ಸಿಂಗು. ಪರವಾಗಿಲ್ಲ ಸೂಪರ್. ಪರವಾಗಿಲ್ಲ ಪರವಾಗಿಲ್ಲ. ನಾನು ಬೆಟ್ಟಕ್ಕೆ ಹೋಗೋದಿಲ್ಲ, ನಾನು ತಿಂತಿದ್ದೆ, ನಾನು ತಿನ್ನಲ್ಲ. ಒಟ್ಟಿಗೆ ನಾನು ಇನ್ನೊಂದು ದಿನ ತಿಂತೀನಿ. ನಾನು ಇದು ಕುಡಿತಾ ಇದ್ದೀನಿ, ಪಲ್ಪಿ ಗ್ರೇಪ್ ಜ್ಯೂಸ್ ಬರುತ್ತಲ್ಲ ಅದು. ಗ್ಲಾಸು ಇದ್ರಲ್ಲಿ ಕೊಡ್ತೀನಿ, ಟಬ್ಲರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಬೇಡ, ಪೇಪರ್ ಗ್ಲಾಸ್ ಕುಡಿದ್ರೆ 2 ಗ್ಲಾಸ್ ಬಂದಿದೆ. 2 ಗ್ಲಾಸ್ ನಂಗೆನಾ? ನಾನೇ ಕುಡಿಲ್ಲ. ನಾವು ಇದು ತಿಂತೀವಿ, ನೀವು ಅದು ಕುಡಿದ್ಯಾ? ಓಕೆ ಡನ್. ಹೌದಾ, ಕೊಡ್ಬಿಡಿ ಇದೆ. ಇದೇನಿದು? ಲೆಗ್ ಟೋಸ್ಟ್ ಅಲ್ಲ? ಲೆಗ್ ಪೀಸು, ಲೆಗ್ ಟೋಸ್ಟ್. ಲೆಗ್ ರೋಸ್ಟ್ ಅಂತ. ಟೋಸ್ಟಾ? ರೋಸ್ಟು ಟೇಸ್ಟ್ ಮಾತ್ರ ಸೂಪರ್ ಅಲ್ಟಿಮೇಟ್. ಗೊತ್ತು, ನಾನು ತಿಂದಿದ್ದೀನಿ, ನನಗೂ ತುಂಬ ಇಷ್ಟ. ಸ್ವಲ್ಪ ವಾಟರ್ ತುಂಬ ದಿನ ಆದಮೇಲೆ ತಿಂತಾರೋದ್ರಿಂದ ತಿನ್ನೋಕೆ ಆಗ್ತಾಯಿಲ್ಲ ಅಂತ ಹೇಳಿದ್ದಾರೆ. ತಿನ್ನೋಕ್ಕಾಗ್ತಾಯಿಲ್ಲ, ಹೊಟ್ಟೆ ತುಂಬ್ದಂಗೆ ಆಗ್ತಾಯಿದೆ, ತಿನ್ನೋಕ್ಕಾಗ್ತಾಯಿಲ್ಲ. ನಾನು ಲೈಟಾಗಿ ತಿಂದ, ನಾವು ತಿಂದಿಲ್ಲ. ಅವರು ತಿಂದೇ ಇಲ್ಲ ಅವರು ಸಾಕಾ? ಬೇಕಾ? ಇನ್ನೂ ತಿನ್ನಲೇ ಇಲ್ಲ, ಯಾಕಂದರೆ ತುಂಬ ದಿನ ಬಿಟ್ಟಿಲ್ಲಲ್ಲ. ಸಾಕು ಅನಿಸ್ತದೆ, ಸಾಕು ಆಯಿತು ಬಿಡಪ್ಪ ಅಂತ ಕೊಡ್ತಾರೆ ಅಂತ. ಆಯ್ತಾ ಚಿನ್ನು, ತಿನ್ಕೊಪ್ಪ, ಬೇಬಿನ ಟೈಮ್ ಆಗುತ್ತೆ, ಹೋಗೋಣ. ಇದೇನೋ ರೋಹಿತ ಕೋಳಿ ಮೂಳೆದೆಲ್ಲ ಪೀಸ್ ಮಾಡ್ಬಿಟ್ಟಿದೆಯಲ್ಲೋ. ಹಾಂ, ಕೊನೆಗೂ ಲೈಟಾಗಿ ತಿಂದು 670 ರೂಪಾಯಿ ಬಿಟ್ಟು